ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತ ಒಂದು ಬಿಸಿ ಬಿಸಿ ಚರ್ಚೆ ಈಗ ಶುರುವಾಗಿದೆ. ಒಬಿಸಿ ನಾಯಕನಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆಯಂತೆ. ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಬಿಕೆ ಹರಿಪ್ರಸಾದ್ ಅವರು ಚರ್ಚೆ ಮಾಡಿದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ಕುತೂಹಲ ಕೂಡ ಕೆರಳಿಸಿದೆ. ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಮಾತನಾಡಿದ್ರು. ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರಿಂದ ಅಂತರ ಕಾಪಾಡಿಕೊಂಡಿದ್ದಂತಹ ಬಿಕೆ ಹರಿಪ್ರಸಾದ್ ಅವರು ಅವರನ್ನ ಭೇಟಿಯಾಗಿದ್ದಾದ್ರೂ ಯಾಕೆ ಸಿದ್ದರಾಮಯ್ಯನವರನ್ನ ಅನ್ನುವಂಥ ಪ್ರಶ್ನೆ ಕೂಡ ಆಯಿತು. ಸಿಎಂ ಕಡೆಯಿಂದ ಕೂಡ ಈಗ ಸಚಿವ ಸ್ಥಾನ ಕೊಡುವಂತ ಭರವಸೆ ಸಿಕ್ಕಿದೆಯಂತೆ. ನಾಗೇಂದ್ರ ರಾಜೀನಾಮೆಯಿಂದ ಈಗಾಗಲೇ ತೆರವಾಗಿರುವಂತಹ ಸಚಿವ ಸ್ಥಾನಕ್ಕೆ ಕೂರಿಸಬೇಕು ಬಿಕೆ ಹರಿಪ್ರಸಾದ್ ಅವರನ್ನ ಅನ್ನುವಂಥ ಒಂದಷ್ಟು ಚರ್ಚೆಗಳು ಶುರುವಾಗಿದೆಯಂತೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದಕ್ಕೆ ಸೂಚನೆ ಕೊಟ್ಟಿದೆಯಂತೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರಂತೆ. ದಶಕಗಳಿಂದ ಕೂಡ ಪಕ್ಷಕ್ಕಾಗಿ ದುಡಿದಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಈಗ ಎಂಎಲ್ಸಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದಷ್ಟು ಚರ್ಚೆ ಆಗಿದೆಯಂತೆ. ಶೀಘ್ರದಲ್ಲೇ ಸಿದ್ದರಾಮಯ್ಯ ಸಂಪುಟಕ್ಕೆ ಬಿಕೆ ಹರಿಪ್ರಸಾದ್ ಅವರು ಎಂಟ್ರಿ ಆಗುವಂತ ಸಾಧ್ಯತೆ ಕೂಡ ಇದೆ. ಹಿಂದೆ ಪ್ರಜಾಧ್ವನಿ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಅಂದ್ರೆ ಜನರಿಗೋಸ್ಕರ ಅಂತೇಳಿ ಅಥವಾ ಜನರನ್ನ ಗಮನ ಸೆಳೆಯಬೇಕು ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಮುನ್ನ ಮಾಡಿದಂಥ ಪ್ರಜಾಧ್ವನಿ ಯಾತ್ರೆಯಲ್ಲೂ ಸಂದರ್ಭದಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಈ ಯಾತ್ರೆಯಿಂದ ಅಂದರೆ ಒಂದು ರೀತಿ ಡಿವೈಡ್ ಆಗಿತ್ತು. ಡಿ.ಕೆ. ಶಿವಕುಮಾರ್ ಇರ್ಬೋದು, ಅದೇ ರೀತಿಯಾಗಿ ಬಿಕೆ ಹರಿಪ್ರಸಾದ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಮೂರು ಗುಂಪುಗಳಾಗಿ ಯಾತ್ರೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಂದ ಕೂಡ ಬಿಕೆ ಹರಿಪ್ರಸಾದ್ ಅವರು ಅಂತರವನ್ನ ಕಾಪಾಡ್ಕೊಳ್ತಾ ಇದ್ರು. ಕೆಲವೊಂದು ಟೈಮಲ್ಲಿ ಇಂಡೈರೆಕ್ಟ್ ಆಗಿ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಾ ಇದ್ರು. ಆದ್ರೀಗ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಅವರ ಮಧ್ಯೆ ಇದ್ದಂಥ ಒಂದು ಸಣ್ಣ ಮುನಿಸು ಏನಿದೆ ಅದು ದೂರವಾಗಿದೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವ್ರನ್ನ ಬಿಕೆ ಹರಿಪ್ರಸಾದ್ ಅವರು ಮೊನ್ನೆ ತಾನೇ ಭೇಟಿಯಾಗಿ 1 ಗಂಟೆಯ ಕಾಲ ಸುದೀರ್ಘವಾಗಿ ಓಪನ್ ಡೋರ್ ಅಲ್ಲ ಕ್ಲೋಸ್ಡ್ ಡೋರ್ ಆಗಿ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾಗಿ ಆ ಚರ್ಚೆಯ ಬಳಿಕ ಜೊತೆಗೆ ಹೈಕಮಾಂಡ್ನ ಸೂಚನೆಯ ಬಳಿಕ ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ನೀಡಿರೋದ್ರಿಂದ ಆ ಸಚಿವ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನ ಕೂರಿಸಬೇಕು ಅನ್ನುವಂಥ ಚರ್ಚೆ ಕೂಡ ಬಲವಾಗಿ ಶುರುವಾಗಿದೆಯಂತೆ. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರಂತೆ. ಮೊದಲಿಂದ ಕೂಡ ಪಕ್ಷಕ್ಕೆ ನಿಷ್ಠೆಯಾಗಿ ಪಕ್ಷಕ್ಕಾಗಿ ದುಡಿದಿರುವಂಥ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಚರ್ಚೆ ಇದೆಯಂತೆ. ಸಿದ್ದರಾಮಯ್ಯನವರ ಒಪ್ಪಿಗೆ ಕೂಡ ಇರೋದ್ರಿಂದ ಹಾಗಾದರೆ ಶೀಘ್ರದಲ್ಲೇ ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಸಂಪುಟವನ್ನ ಸೇರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಗೊತ್ತಾಗಬೇಕಿದೆ. ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಅವರ ಮೇಲೆ ಗಂಭೀರವಾಗಿರುವಂಥ ವಾಲ್ಮೀಕಿ ಹಗರಣ ಆರೋಪ ಬಂದಿರೋದ್ರಿಂದ ತನಿಖೆಯನ್ನು ಕೂಡ ಫೇಸ್ ಮಾಡ್ತಾ ಇರೋದ್ರಿಂದ ಆ ಸ್ಥಾನಕ್ಕೆ ಈಗ ಬಿಕೆ ಹರಿಪ್ರಸಾದ್ ಅವ್ರನ್ನ ಕೂರಿಸಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇದೆ.